ಸೂರ್ಯ, ವಿದ್ಯಾ ಹೇಗಿದ್ದಾಳಪ್ಪ? ಎದುರಂಥದ್ದೇನಿಲ್ಲ ಸರ್, ಹುಷಾರಾಗಿದ್ದಾಳೆ. ಅವಳ ಪಾಲ್ಗೆ ನೀನು ದೇವ್ರು ಕೊಟ್ಟು ವರಾನಪ್ಪ. ಇವತ್ತು ಅವಳು ಬದುಕಿದ್ದಾಳೆ ಅಂತಂದ್ರೆ ಅದಕ್ಕೆ ನೀನ್ ಕಾರಣ. ಇಲ್ಲ ಸರ್, ನೀವು ಹೇಳೋ ಹಾಗೆ ಅವಳ ಪಾಲ್ಗೆ ನಾನು ವರ ಅಲ್ಲ, ಶಾಪ. ಅವಳು ಪಡ್ತಾ ಇರೋ ಪ್ರತಿಯೊಂದು ಕಷ್ಟಕ್ಕೂ ಕಾರಣ ನಾನೇ ಸರ್. ಅವಳು ಹಾಕೋ ಒಂದೊಂದು ಹನಿ ಕಣ್ಣೀರ್ಗು ಕಾರಣ ನಾನೇ. ಅವಳು ಅಸಹ್ಯ ಅಂತ ದೂರ ಇಟ್ಟಿರೋ ಅವಳು ಒಡ ಹುಟ್ಟಿದ ಅಣ್ಣ ಸರ್ ನಾನು. ಮರ್ಗಯ ಸಾಲ ಸತ್ತೋಯ್ತು. ಒಟ್ಟಲ್ಲಿ ಹಿಂಸೆ ಅನ್ನೋದು ಸತ್ತೋಯ್ತು. ಕೊನೆಗೂ ಈ ರೌಡಿ ನಾಗ ಸತ್ತೋದ. ಸದ್ಯ ಈ ಕಾಲನ್ ಹಿಡಿದು ಶನಿ ಬಿಟ್ಟೋಯ್ತು. ಇವತ್ತು ದೀಪಾವಳಿನ ಅಣ್ಣ? ಇಲ್ಲಮ್ಮ. ಮತ್ಯಾಕೆಲ್ಲರೂ ಪಟಾಕಿ ಹೊಡಿತಾ ಇದಾರೆ? ಅಪ್ಪ ಸತ್ತೋದ್ರಲ್ಲ, ಅದಕ್ಕೆ. ಸತ್ತೋದ್ರೆ ಅಳ್ಬೇಕಲ್ವಾ ಅಣ್ಣ? ಅಪ್ಪ ಅವ್ರನ್ನೆಲ್ಲ ತುಂಬಾ ಅಳ್ಸಿದ್ರಂತೆ, ಅದಕ್ಕೆ ಅವರೆಲ್ಲ ಹಬ್ಬ ಮಾಡ್ತಿದ್ದಾರೆ. ಅಯ್ಯೋ ನಮ್ಮಪ್ಪ ಅಣ್ಣ, ತುಂಬಾ ಹೊಟ್ಟೆ ಹಸಿತಾದ ಅಣ್ಣ, ಏನಾದ್ರೂ ಕೊಡ್ಸೋಣ ತಿನ್ನಕ್ಕೆ? ಅಳ್ಬೇಡ, ನಾನೇನಾದ್ರು ಕೊಡಿಸ್ತೀನಿ, ಬಾ ಅಮ್ಮ ಬಾ. ಅಮ್ಮ ಅಮ್ಮ, ನನ್ ತಂಗಿ ಹಸುವಾಗ್ತಿದೆ, ತಿನ್ನಕ್ಕೆ ಏನಾದ್ರೂ ಕೊಡಮ್ಮ. ಬೀದಿಲೋಗ ನಾಯಿಗಾದ್ರೂ ಅನ್ನ ಹಾಕ್ತೀನಿ ಹೊರತು ನಿಮಗ್ ಕೊಡೋದಿಲ್ಲ. ನಿಮಗ್ ಕೊಟ್ರೆ ಕೊಬ್ಬು ಜಾಸ್ತಿ. ನಿಮ್ಮ ಅಪ್ಪನ್ ತರ ತಿನ್ಬಿಟ್ಟು ನಮ್ಗೆ ಚೂರಿ ಹಾಕ್ತೀರಾ. ಎಲ್ಲಾದ್ರೂ ಬೇಡಿ ಅಮ್ಮ, ತಿನ್ನಕ್ಕೆ ಏನಾದ್ರೂ ಕೊಡಮ್ಮ. ಏಯ್, ಹೋಗ್ತೀಯಾ ಇಲ್ವೋ? ಬಿಸಿ ನನ್ ಮಕ್ಕಳಿಗೆ ಹಾಕ್ತೀನಿ ನೋಡು. ಅನ್ಬೇಡಮ್ಮ. ಅಯ್ಯೋ ಅಣ್ಣ, ನನ್ ತಂಗಿ ಹಸ್ಕೊಂಡವಳೆ, ತಿನ್ನಕ್ಕೆ ಏನಾದ್ರೂ ಕೊಡೋಣ. ಅವ್ನ್ ಕಿತ್ಕೊಂಡು ತಿಂದು ಸಾಲ್ದು ಅಂತ ಈಗ ನೀವು ಶುರು ಹಚ್ಕೊಂಡಿದ್ರಾ? ನಿಂದ ಅಮ್ಮಯ್ಯ ಅಂತೀನಿ ಕಣಣ್ಣ, ಏನಾದ್ರೂ ಕೊಡೋಣ. ಅಪ್ಪ ಊರ್ನೇ ಹಾಳು ಮಾಡ್ದ, ಇವ್ರು ಇನ್ನೇನ್ ಹಾಳು ಮಾಡ್ತಾರೋ? ಅಣ್ಣ, ನಂಗೇನು ಬೇಡ ಅಣ್ಣ, ನಂಗೆ ಹೊಟ್ಟೆ ಹಸಿದಿಲ್ಲ ಅಣ್ಣ, ನಾನೇನು ಕೇಳಲ್ಲ ಅಣ್ಣ, ನೀನ್ ಬೇಜಾರ್ ಮಾಡ್ಕೊಂಬೇಡ ಅಣ್ಣ. ಚಾಚಾ 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 ಚಾಚಾ, ಒಂದ್ ₹2 ಇದ್ರೆ ಕೊಡಿ ಚಾಚಾ, ನನ್ ತಂಗಿಗೆ ತುಂಬಾ ಹೊಟ್ಟೆ ಹಸಿತಿದೆ. ಅವೇ ಆರಾಮ್ ಕೋರ್, ಇವತ್ತು ಚಾಚಾ ಚಾಚಾ ಅಂತ ಕೈ ಚಾಚಿ ಕೇಳ್ತೀಯ, ನಾಳೆ ಕೊಡದೆ ಇದ್ರೆ ಕರುಣೆ ಇಲ್ದೆ ಕತ್ತರಿಸ್ ಬಿಸಾಕ್ತೀಯ. ಅವೇ ಚಾಲು. ಇಲ್ಲ ಚಾಚಾ, ನೀವ್ ಹೇಳ್ಕೊಟ್ ಪಾಠದ ಮೇಲೆ ಆಣೆ ಚಾಚಾ, ನಾನ್ ತಪ್ಪು ಮಾಡಲ್ಲ ಚಾಚಾ. ಅವೇ ಹಾವು ಕಚ್ಚದೆ ಇರುತ್ತಾ, ನಾಯಿ ಬೊಗಳದೆ ಇರುತ್ತಾ. ಇದು ವಾಲ್ಮೀಕಿ ಕಾಲ ಅಲ್ಲ, ಜಾನುವಾರ್ ಕಿ ಅವಲ ಜಾನುವಾರ್ ಬನ್ के रहेंगी. चल चल काम करने दे. ಚಾಚಾ ಚಾಚಾ, ಅಣ್ಣ ನೀನ್ ಯಾರಿಗೂ ಏನು ಕೇಳ್ಬೇಡ ಅಣ್ಣ, ನಾವಿಬ್ರು ಸತ್ತೋಗ್ಬಿಡೋಣ. ಅಳ್ಬೇಡಮ್ಮ, ಅಳ್ಬೇಡ. ನೀನ್ ಇಲ್ಲೇ ಇರಮ್ಮ, ಎಲ್ಲೂ ಹೋಗ್ಬೇಡ, ನಾನ್ ಬೇಗ ಬಂದ್ಬಿಡ್ತೀನಿ. ಅಣ್ಣ ಬೇಗ ಬರ್ತೀಯ ತಾನೆ? ನನ್ನ ಹಣೆಗೂ ನಿನ್ನ ಹಣೆಗೂ ಬೇಗ ಬರ್ತೀನಿ. ಬಂಗಾರನೇ, ಅರೆ ನೀನು ಆ ರೌಡಿ ನಾಗನ ಮಗ ಅಲ್ವೇನೋ? ಹೌದು ಸರ್. ಎಲ್ಲಿ ಕದ್ದಿಯೋ ಇದನ್ನ? ಅಯ್ಯೋ, ಕದ್ದಿದ್ದಲ್ಲ ಸರ್, ನನ್ ತಂಗಿದು. ಹೌದಾ? ಸರಿ, ಪೊಲೀಸರು ಈ ವಿಷಯನ ಬಾಯ್ ಬಿಡಿಸ್ತಾರಿರು. ಪೊಲೀಸ ಬೇಡ ಸರ್. ಅವತ್ತು ಒಂದೊಂದು ತುತ್ಕು ಎಲ್ಲರ ಹತ್ರ ನಾಯಿಗಿಂತ ಕಡೆಯಾಗಿ ಬೇಡ್ಕೊಂಡೆ. ಎಲ್ಲರೂ ರೌಡಿ ಮಗ ಅಂದ್ರೆ ಹೊರತು ಯಾರು ಒಂದೇ ಒಂದು ತುತ್ತು ಅನ್ನನೂ ಹಾಕ್ಲಿಲ್ಲ. ನೋಡು ಪುಟ್ಟಿ, ನೀ ನಮ್ ಜೊತೆಲಿ ಬಂದ್ಬಿಡು, ನಿನಗೆ ಒಳ್ಳೆ ಊಟ ಬಟ್ಟೆ ಎಲ್ಲ ಕೊಡಿಸ್ತೀನಿ, ಸ್ಕೂಲಿಗೆ ಸೇರಿಸ್ತೀನಿ, ದೊಡ್ಡೋಳನ್ ಮಾಡ್ತೀನಿ, ನಿನ್ಗೇನ್ ಬೇಕೋ ಅದೆಲ್ಲ ಕೊಡಿಸ್ತೀನಿ. ನಾನು ಅನಾಥ ಅಲ್ಲ, ನಂಗೊಬ್ಬ ಅಣ್ಣ ಇದ್ದಾನೆ, ಅವ್ನು ನಂಗೆ ಊಟ ತರಕ್ ಹೋಗಿದ್ದಾನೆ, ಅವನು ಇವಾಗ ಬರ್ತಾನೆ. ನಿನಗೆ ಒಳ್ಳೆ ಊಟ ಬಟ್ಟೆ ಎಲ್ಲ ಕೊಡಿಸ್ತೀನಿ, ಸ್ಕೂಲಿಗೆ ಸೇರಿಸ್ತೀನಿ, ಮಕ್ಳ ಜೊತೆಗೆಲ್ಲ ಚೆನ್ನಾಗಿ ಓದ್ಬೋದು, ಆಟ ಆಡ್ಬೋದು. ಬರ್ತ್ಯಾ? ಜಾಣ ಮನೆ.
ಅಯ್ಯೋ ಏನೋ ಮರಿ ನೋಡ್ಕೊಂಡು ಬರ್ಬಾರ್ದೇನಪ್ಪ. ಯಾರು ಸರ್ ಅವರು? ಅವರು ಅನಾಥಾಶ್ರಮದವರು. ಅನಾಥ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಸಾಕಿ ಓದಿಸ್ತಾರೆ. ಊಟ ಹಾಕ್ತಾರಾ? ಹಾಕ್ತಾರಪ್ಪ. 3 ಹೊತ್ತು ಹಾಕ್ತಾರಾ? 3 ಹೊತ್ತು ಹಾಕ್ತಾರೆ. ಚೆನ್ನಾಗ್ ನೋಡ್ಕೊಂತಾರ? ರಾಣಿ ತರ ನೋಡ್ಕೊಂತಾರಪ್ಪ. ನನ್ ಮಾತ್ ಕೇಳು ಪುಟ. ಅಣ್ಣ ಅಣ್ಣ ಅಣ್ಣ, ನಮ್ಮ ಅಣ್ಣ ಬಂದ, ನಾನು ಹೋಗ್ತೀನಿ. ಅಣ್ಣ 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 ನೋಡಣ್ಣ, ಇವರು ನಿಂಗೆ ಯಾರು ಇಲ್ಲ ಅಂತ ಇದಾರೆ, ನನ್ ಜೊತೆ ಬಾ ಅಂತ ಇದಾರೆ. ನೀನ್ ಇಲ್ವೇನಣ್ಣ ನಂಗೆ ಅಂತ ಹೇಳಣ್ಣ ಇವ್ರಿಗೆ. ಏನೋ ಮರಿ, ಈ ಹುಡುಗಿ ನಿನ್ ತಂಗಿನ? ಯಾರಿಗೂ ಏನು ಕೇಳ್ಬೇಡ ಅಣ್ಣ, ನಾವಿಬ್ರು ಸತ್ತೋಗ್ಬಿಡೋಣ. ನಿನ್ ಒಳ್ಳೆ ಊಟ ಬಟ್ಟೆ ಎಲ್ಲ ಕೊಡಿಸ್ತೀನಿ. जानवर की औलाद जानवर बन के रहेंगी. ಇವಳ ನನ್ ತಂಗಿನೇ ಅಲ್ಲ ಸರ್. ಬೀದಿಲ್ ತಿರ್ಕೊಂಡಿದ್ನು ಸರ್. ಅಣ್ಣ ಪಾಪ ಯಾರು ಇಲ್ವೇನೋ ಅಂತ ಮಾತಾಡಿಸ್ದೆ. ಅವಾಗ್ಲಿಂದ ಅಣ್ಣ ಅಣ್ಣ ಅಂತ ನನ್ ಪ್ರಾಣ ತೆಗಿತಿದ್ದಾಳೆ ಸರ್. ಕರ್ಕೊಂಡೋಗಿ ಸರ್, ಯಾರು ಅಂತ ನನಗೇನ್ ಗೊತ್ತು, ಕರ್ಕೊಂಡೋಗಿ. ಅಣ್ಣ ಯಾಕಣ್ಣ ಸುಳ್ಳು ಹೇಳ್ತಾ ಇದ್ಯಾ? ನಿಜ ಹೇಳೋಣ, ನೀನು ನನ್ನ ತಾನೆ, ನಂಗೆ ಭಯ ಆಗ್ತದೆ, ಹೇಳೋಣ. ಇವಳು ಯಾರೋ ನಾನ್ಯಾರೋ, ಕರ್ಕೊಂಡೋಗಿ ಸರ್. ತೊಲಕು ಅನ್ಕೊಂಡು ಮೋಹನ್. ಸ್ವಾಮೀಜಿ ಸ್ವಲ್ಪ ವಿದ್ಯಾನ್ ಕರ್ಕೊಂಬನ್ನಿ. ಆಯ್ತು. ಬಾ ಮುಖ ನೋಡು, ಆ ಹುಡುಗ ಮತ್ತೆ ಬಂದಿದ್ದಾನೆ. 2 ತಿಂಗಳಿಂದ ಪ್ರತಿದಿನ ಬರ್ತಿದ್ದಾನೆ ಅಂದ್ರೆ ಅವನು ಹೇಳ್ತೀಯನಲ್ಲ ನಿಮ್ಮ ಅಣ್ಣ ಅಂತ, ಅದು ನಿಜ ಅನ್ಸತ್ತೆ. ನಮ್ಮ ಅಣ್ಣ ಅಲ್ಲ, ನಂಗೆ ಯಾರು ಇಲ್ಲ, ನಾನು ಅನಾಥ. ಅವನ್ ಯಾರೋ ನಾನ್ ಯಾರೋ, ಹೋಗಕ್ ಹೇಳಿ. ನಂಗೆ ಯಾರು ಇಲ್ಲ, ನಾನು ಅನಾಥ, ನಂಗೆ ಯಾರು ಇಲ್ಲ, ನಾನು ಅನಾಥ. ಹೋಗಕ್ ಹೇಳಿ, ನಾನು ಅನಾಥ. ಅವಳು ನನ್ನ ಹತ್ರ ಬರದೇ ಇದ್ರು ದೂರದಿಂದ ನೋಡೇ ಸಂತೋಷ ಪಡ್ತಾ ಇದ್ದೆ. ಆ ಅದೃಷ್ಟಕ್ಕೂ ಕಲ್ಬಿತ್ತು, ನನ್ನ ತಂಗಿನ ಯಾರೋ ದತ್ತು ತಗೊಂಡ್ರು. ಒಂದೇ ಒಂದು ತನ್ನ ಹಾಕೋ ಯೋಗ್ಯತೆ ಇಲ್ದಿದ್ದು ನನಗೆ ಆ ದೇವರೇ ಅವಳಿಗೆ ತಂದೆ ತಾನ ಕೊಟ್ಟ ಅಂತ ಭಾವಿಸಿ ನಾನು ದೂರನೇ ಇದ್ಬಿಟ್ಟೆ.
ಅವತ್ತು ನಾನು ಮಾಡಿದ ಒಂದೇ ಒಂದು ತಪ್ಪು ಇವತ್ತಿಗೂ ನನ್ನ ಕಾಡ್ತಾ ಇದೆ. ಆದರೆ ಅದೇ ನಿಜ ಆಗೋಗಿದೆ ಸರ್. ಈಗಲಾದ್ರೂ ನೀವೇ ಸ್ವಂತ ಅಣ್ಣ ಅಂತ ಹೇಳ್ಬಾರ್ದಾ?